ಲೇ ಮೊದ್ಲು ಸರಿ ನಿಂತ್ಕೋ, ಆಮೇಲೆ ಟಾಸ್ಕ್ ಮಾಡುವಂತೆ. ಏನ್ ಸ್ವಲ್ಪ ಹಿಡ್ದೆ, ಅದಕ್ಕೆ ಯಾಕೆ ಹಿಂಗಾಡ್ತೀಯ? ಹೌದಾ, ಹಾಗಾದ್ರೆ ಒಂದ್ ರ್ಯಾಂಪ್ ವಾಕ್ ಮಾಡು ನೀನು. ಬಾ ಹೇಳ್ರಪ್ಪ, ನೀವೇ ಹೇಳಿ ಅದೇನ್ ಟಾಸ್ಕ್ ಮಾಡ್ಬೇಕೋ, ನಾನು ಎಲ್ಲದಕ್ಕೂ ರೆಡಿ. ಛೋಟಾ ಬಾಸ್, ಒಂದು ಒಳ್ಳೆ ಬೊಂಬಾಟಾಗಿರೋ ಡ್ಯಾನ್ಸ್ ಮಾಡಿ. ಯಾಕ್ರಿ, ನಾನ್ ಡಾನ್ಸ್ ಮಾಡಿ ಕಾಲ್ ಮುರಿದೋಗ್ಲಿ, ಆಮೇಲೆ ನನ್ ಮನೆಗೆ ಸೇರ್ಕೊಂಡ್ರೆ ನೀವು ಆಫೀಸಲ್ಲಿ ಮಜಾ ಮಾಡ್ಬೋದು ಅಂತನಾ? ಬಾಬಾ, ನೀವು ವೇದಾಂತ್ನ ಇಮಿಟೇಟ್ ಮಾಡಿ. ಅಯ್ಯಪ್ಪ, ಆ ಆಕ್ಟಿಂಗ್ ನಾನು ಮಿರರ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಹತ್ರ ಹೇಳಷ್ಟರಲ್ಲಿ 1 hour ಆಗುತ್ತೆ, ಲೇಟ್ ಆಗುತ್ತೆ. ಚಾಲೆಂಜ್ ಚೇಂಜ್. ವಿಕ್ಕಿ, ನೀವ್ ಅತ್ತೆ ಇಮಿಟೇಟ್ ಮಾಡ್ಬಿಡಿ. ವಿಕ್ಕಿ, ಇದು ಸೂಪರ್. ನನ್ಗೆ ಯಾಕೆ ಕೊಡ್ತೀಯನು? ನೋಡ್ತಾ ಇರು, ನಿನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಿರೋ ಲವ್ ಸ್ಟೋರಿನ ಎಲ್ಲರ ಮುಂದೆ ಹೆಂಗ್ ಕಲಾಸ್ ಮಾಡ್ತೀನಿ. ಓಕೆ, ರೋಲ್ ಆಕ್ಷನ್ ಹೇಳ್ರಿ. ಆರ್ತಿ, ಆಕ್ಷನ್. ವೇದಾಂತ್, ಯಾಕೆ ಇಷ್ಟೊಂದು ಚೀಪ್ ಬಟ್ಟೆ ಹಾಕೊಂಡಿದ್ಯಾ? ಚೇಂಜ್ ಮಾಡು. ನಮ್ದು ವಸಿಷ್ಠ ಫ್ಯಾಮಿಲಿ, ಚೀಪ್ ಕ್ಲೋತ್ಸ್ ಎಲ್ಲ ಹಾಕೊಳ್ಳೋದಿಲ್ಲ. ವಿಕ್ರಾಂತ್, ನಿನಗೆ ಎಸ್ ಸಲ ಹೇಳಿದೀನಿ, ರೋಡಲ್ಲಿ ಹೋಗೋ ಚೀಪ್ ನಾಯಿಗಳನ್ನೆಲ್ಲ ಮನೆಗೆ ತಗೊಂಬರ್ತೀಯ. ಏ ಧ್ರುವ, ಡೋಂಟ್ ಟ್ರೈ ಟು ಆಕ್ಟ್ ಸ್ಮಾರ್ಟ್. ನೀನು ಗೊತ್ತಿರೋದ್ನೆಲ್ಲ ವೇದಾಂತ್ ಹತ್ರ ಹೇಳ್ತೀನಿ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ವಿಕ್ರಾಂತ್, ಏನ್ ಹೇಳ್ತಿದ್ಯಾ ನೀನು? ಅಮ್ಮ ಹಾಗೆ ಮಾತಾಡ್ತಾರ? ಅದು ವೇದಾಂತಣ್ಣ, ಅವನು ಕ್ಯಾರೆಕ್ಟರ್ ಅಲ್ಲಿ ಡೀಪ್ ಆಗಿ ಒಳಗೋಗ್ಬಿಟ್ಟಿದ್ದ. ಸ್ಕೂಲಲ್ಲಿ ಮೊದಲೇ ಡ್ರಾಮಾದಲ್ಲಿ ಪ್ರೈಸ್ ಗೆದ್ದಿದ್ದ ಅಲ್ವಾ? ಕರೆಕ್ಟ್ 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 ಧ್ರುವ, ಹೌದು ಅಗ್ರಜ, ಸ್ವಲ್ಪ ಡೀಪ್ ಆಗಿ ಹೋಗ್ಬಿಟ್ಟಿದೆ ಕ್ಯಾರೆಕ್ಟರ್ ಅಲ್ಲಿ. ಕಾಂತ, ಮೆಹಂದಿ ಫಂಕ್ಷನ್ ಅಲ್ಲಿ ಮಾಡಿದಾಗೆ ಒಂದು ನಾಗಿನ್ ಡ್ಯಾನ್ಸ್ ಮಾಡಿ ನೀವು.
ನಾನ್ ಯಾವ ಟಾಸ್ಕು ಮಾಡಲ್ಲ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಮನೆಯಲ್ಲಿ ಊಟ ಕಾಯ್ತಿದೆ, ಹೊರಡನ್ವಾ? ಎಸ್ ಲೆಟ್ಸ್ ಲೀವ್. ಕಾಂತ, ಗಾಡಿ ಎಲ್ಲ ರೆಡಿ ಮಾಡ್ರಿ. ಓಕೆ ಚೋಟ ಬಾಸ್. ಹೇಳಿದ್ದೆಲ್ಲ ನೆನಪಿದ್ದೆ ತಾನೆ, ಯಾವುದನ್ನು ಮರಿಬೇಡ. ಒಳಗಿದ್ದಾರೆ ಅಂತ ಅವತ್ತು ಡೋರ್ ಹೇಗ್ ಲಾಕ್ ಆಯ್ತು, ಅಪ್ಪ ಬಂದಿದ್ ರೂಮಿಗೆ ಬೆಂಕಿ ಹೇಗ್ ಬಿತ್ತು, ಇವತ್ತಿಗೂ ನನಗೆ ಗೊತ್ತಿಲ್ಲ. ವಿಕ್ಕಿ, ಅಣ್ಣ ಎಲ್ಲದರಲ್ಲೂ ತುಂಬಾ ಸ್ಟ್ರಾಂಗ್. ಬಟ್ ಈ ಪಟಾಕಿ ವಿಷಯದಲ್ಲಿ ಯಾಕೆ ಇಷ್ಟೊಂದು ಎದುರ್ಕೋತಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಧ್ರುವ. ಅವನಿತ್ರ ಆಡ್ತಿರೋದು ನೋಡಿದ್ರೆ ವಿಚಿತ್ರ ಅನಿಸ್ತಿಲ್ವಾ? ನನಗೂ ಹಾಗೆ ಅನಿಸ್ತಿದೆ. ವಿಕ್ಕಿ ರೀಸನ್ ಇಲ್ಲದೆ ನಮ್ಮಣ್ಣ ಇಷ್ಟೊಂದು ಎದುರ್ಕೊಳ್ಳಲ್ಲ. ಇದರಿಂದ ಬೇರೆ ಒಂದು ಬಲವಾದ ಕಾರಣ ಇದೆ. ಕಾರಣ ಇದೆ ಧ್ರುವ, ಆದ್ರೆ ಅದನ್ನ ಹೇಗ್ ತಿಳ್ಕೊಳ್ಳೋದು? ವಿಕ್ಕಿ, ನೀನ್ ಹೇಗೂ ಅಣ್ಣನ ಜೊತೆ ತುಂಬಾ ಕ್ಲೋಸ್ ಇದ್ಯಾ. ಅವ್ನು ಒಳ್ಳೆ ಮಾಡಲಿದ್ದಾಗ ಇದ್ರ ಬಗ್ಗೆ ನೀನ್ ಜೊತೆ ಮಾತಾಡು. ಏನ್ ಹೇಳ್ತಿದ್ಯಾ ಧ್ರುವ? ನಾನು ಎಷ್ಟೇ ಕ್ಲೋಸ್ ಇದ್ರು ಕೆಲವು ವಿಚಾರಗಳನ್ನ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ. ನಿಂಗೂ ಗೊತ್ತಲ್ವಾ? ಗೊತ್ತಿದ್ರು ಈಗ ಮಾತಾಡ್ತೀಯಲ್ಲ. ವಿಕ್ಕಿ, ಅಣ್ಣ ಈ ತರ ಕಷ್ಟ ಪಡ್ಕೊಂಡಿರೋದನ್ನ ನಾವು ನೋಡ್ಕೊಂಡಿರಕ್ ಆಗಲ್ಲ. ಇಂಥ ಟೈಮಲ್ಲಿ ಅವ್ನ ಜೊತೆ ಇಲ್ಲ ಅಂದ್ರೆ ಅವ್ನ ತಮ್ಮಂದಿರಾಗಿ ನಾವು ಏನ್ ಪ್ರಯೋಜನ? ನೀನ್ ಹೇಳದ್ ಕರೆಕ್ಟೇ ಧ್ರುವ, ಆದ್ರೆ ಅಗ್ರಜನು ನಮ್ ಮಾತು ಕೇಳ್ಬೇಕಲ್ವಾ? ನೋಡ್ ವಿಕ್ಕಿ, ಅವನು ನಮ್ಮಣ್ಣ, ಅವ್ನ ಮಾತಿಗೆ ವ್ಯಾಲ್ಯೂ ಕೊಡ್ಬೇಕು ನಿಜ. ಹಾಗಂತ ಅವ್ನು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ವಲ್ಲ. ಇದು ಅವ್ನ ಲೈಫ್ಗೆ ಸಂಬಂಧಪಟ್ಟಿರೋ ವಿಷಯ ವಿಕ್ಕಿ. ನಾವು ಅವನನ್ನ ಹೇಗಾದ್ರೂ ಮಾಡಿ ಸಮಸ್ಯೆಯಿಂದ ಹೊರಗೆ ತರಬೇಕು. ಧ್ರುವ, ನೀನ್ ಹೇಳಿದಂಗೆ ಅರ್ಥ ಆಯ್ತು. ಅಗ್ರಜ ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾನೆ, ತುಂಬಾ ಕೇರ್ ಮಾಡ್ತಾನೆ. ಅವ್ನು ನಮ್ಮನ್ನ ಇಲ್ಲಿಟ್ಟಿದ್ದಾನೆ ಎಲ್ಲ ಓಕೆ. ಬಟ್ ಅವನು ಕೆಲವು ವಿಷಯಗಳನ್ನ ಅವನ ಮನಸ್ಸಲ್ಲೇ ಮುಚ್ಚಾಕಿದ್ದಾನೆ. ಹಾಗಿದ್ರೆ ಈಗೇನ್ ಮಾಡೋ ಅಂತೀವಿ ವಿಕ್ಕಿ? ಧ್ರುವ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ನಮ್ಮ ಹತ್ರ ಇರೋದು ಒಂದೇ ರಾಮಬಾಣ. ರೌಡಿನಾದ್ನಿಗೆ ಈ ವಿಷಯ ಎಲ್ಲ ಮಾತಾಡೋ ಅಂತ ನಾವೇ ಹೇಳ್ಬೇಕು. ಎಸ್ ವಿಕ್ಕಿ, ಇದಕ್ಕೆ ಅಮ್ಮನೇ ಸರಿ. ಧ್ರುವ, ನಮ್ಮಮ್ಮ ಕಾಣೆಯಾಗಿರೋದ್ಗೂ ಅಗ್ರಜ ಪಟಾಕಿ ಅಂದ್ರೆ ಹೆದರಿದ್ಗೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಅದೇಗೆ ಅಂತ ನನಗೆ ಗೊತ್ತಾಗ್ತಲ್ಲ.
ಬಾಸ್ ಕಾಂತ, ನಾನು ಹೇಳಿರೋ ಕೆಲಸ ಎಲ್ಲ ಮಾಡಿದೀರಾ? ಪುರೋಹಿತರು ಕಾಲ್ ಮಾಡಿದ್ರ? ಎಲ್ಲ ಮಾಡಿದೀನಿ ಬಾಸ್. ಪುರೋಹಿತರು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತಾರೆ. ಆಮೇಲೆ ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವ್ ಆರಾಮಾಗಿದ್ದೀರಾ ತಾನೆ? ಅದು ಏನಿಲ್ಲ, ನೀವ್ ಯಾಕೋ ಬೇಜಾರಲ್ಲಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ ಬಾಸ್. ನನಗೆ ಚೆನ್ನಾಗ್ ಗೊತ್ತು ನೀವು ನಾನು ತುಂಬಾ ಕೇರ್ ಮಾಡ್ತೀರಾ ಅಂತ. ನೀವೇನ್ ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನೀವು ನನ್ನ ಮೂರನೇ ತಮ್ಮ ಇದ್ದಾಗೆ. ಸೊ ಇಟ್ಸ್ ಕೂಲ್, ಡೋಂಟ್ ಮೈಂಡ್. ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ನನ್ನ ಹುಟ್ಟಿಗೆ ಇವತ್ತು ಒಂದು ಅರ್ಥ ಸಿಕ್ತು ಬಾಸ್. ಏನ್ರಿ ಇದು? ಅಂದ್ರೆ ಇನ್ನು ಸಿಗ್ಬೇಕು ಅಂತ ಹೇಳಕ ಬಂದೆ. ಏನು ಚೇಂಜ್ ಆಗಿಲ್ಲ, ಎಲ್ಲ ಮುಂಚೆ ತರನೇ ಇದೆ. What an idiot. ಊಟ ಮಾಡಿದ್ಯಾ? ಜೊತೆಗೆ ಊಟ ಮಾಡಿದ್ವಲ್ಲ. ಐ ನೋ, ಸುಮ್ನೆ ಹಾಗೆ ತಮಾಷೆಗೆ. ಪುರೋಹಿತರು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತಾರೆ. ಹೇ ರೋಬೋಟ್, ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ. ಇಲ್ಲ ನಿನಗೆ ಆಫೀಸ್ ಚಿಂತೆನಾ? ಹಾಗಲ್ಲ ಮುಳಿಯ, ನಾಳೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಡಿಸ್ಟರ್ಬ್ ಮಾಡೋದು. ಕೊಡಿ ಕೊಡಿ. ವೇದಾಂತ್, ಫೋನ್ ಯಾಕೆ ಕಿತ್ಕೊಂಡೆ? ನಿನ್ ಫೋನ್ ನಾನು ರಿಸೀವ್ ಮಾಡಿದ್ರೆ ಏನ್ ತಪ್ಪಿದೆ? ಬಿಕಾಸ್ ಯಾವ ತಪ್ಪು ಇಲ್ಲ. ಸರಿ, ಈ ರಂಗನಾಥ್ ಭಟ್ ಅಂದ್ರೆ ಯಾರು? ಟ್ರೂ ಕಾಲರ್ ಅಲ್ಲಿ ಹಂಗೆ ಬಂತು. ನಂಗೆ ಗೊತ್ತಿರೋ ಹಂಗೆ ಆ ಹೆಸರಿರೋರು ನಿಂಗೆ ಯಾರು ಪರಿಚಯದವ್ರು ಇಲ್ವಲ್ಲ? ಅಮೂಲ್ಯ, ಇದೊಂದು ಚಿಕ್ಕ ವಿಷಯ, ಜಸ್ಟ್ ಅ ಫೋನ್ ಕಾಲ್. ಯಾಕೆ ಇಷ್ಟೊಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ಯಾ? ಪ್ರಾಬಬ್ಲಿ ರಾಂಗ್ ನಂಬರ್ ಇರ್ಬೋದು. ಕಾಲೇ ರಿಸೀವ್ ಮಾಡಿದೆ, ರಾಂಗ್ ನಂಬರು ರೈಟ್ ನಂಬರು ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಅಮೂಲ್ಯ, ನಾನು ಇವತ್ತವರೆಗೂ ನಿನ್ನ ಹತ್ರ ಯಾವ ವಿಚಾರನೂ ಮುಚ್ಚಿಟ್ಟಿಲ್ಲ, ಮುಂದೇನು ಮುಚ್ಚಿಡೋದಿಲ್ಲ. ಇದು ಅಷ್ಟೇ, ಖಂಡಿತವಾಗ್ಲೂ ಹೇಳ್ತೀನಿ. ಅಂಡ್ ಮೋರ್ ಓವರ್, ಇದು ತುಂಬಾ ಚಿಕ್ಕ ವಿಚಾರ. ಈ ತರ ಸಿಲಿ ರೀಸನ್ಗೆಲ್ಲ ನೀನು ಇಷ್ಟೊಂದು ಇರಿಟೇಟ್ ಆಗ್ಬೇಡ ಪ್ಲೀಸ್. ಸರಿ ಆಯ್ತು. ಸಿಕ್ಕಾಪಟ್ಟೆ ಓಡ್ಕೋಲಿಕ್ಕಪ್ಪ. ಪುರೋಹಿತ್ರೆ, ಸಾರಿ, ಆಗ್ಲೇ ನಾನು ಕಾಲ್ ರಿಸೀವ್ ಮಾಡೋದಕ್ಕಾಗಲಿಲ್ಲ. ನಾಳೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಆಗಬಾರ್ದು. ಇಲ್ಲಿ ತನಕ ಬಂದಿರೋದೆ ಆ ಕರ್ತವ್ಯನ ನಿಭಾಯಿಸೋದಕ್ಕೆ. ವೇದಾಂತ್ ಸಮಯ ನೋಡಿಕೊಂಡು ಶ್ರಾದ್ದ ಕಾರ್ಯ ಮಾಡೋದಕ್ಕೆ ಹೋಗ್ತಾನೆ. ಆದರೆ ವಿಕ್ಕಿ ಧ್ರುವ ಇಲ್ಲೇ ಇದ್ದಾರೆ. ವೇದಾಂತ್ ಶ್ರಾದ್ದ ಮಾಡೋದನ್ನ ಇವರಿಬ್ರು ನೋಡಬೇಕು ಅನ್ನೋದೇ ನನ್ನ ಉದ್ದೇಶ. ಹೇಗಾದ್ರೂ ಮಾಡಿ ಇಲ್ಲೇ ಇರೋ ಥರ ಮಾಡಬೇಕು. ಅಮ್ಮ, ಇನ್ನೆಲ್ಲ ನಾವು ಮಾಡ್ತೀವಿ. ಮೊದಲು ನೀನು ಹೋಗಿ ವೇದಾಂತ್ ರೆಡಿನಾ ಅಂತ ನೋಡು. ಪೂಜೆಗೆ ನೀವಿಬ್ರೆ ನಾವು ಜೋಡಿಗಳು ಕೂತ್ಕೋಬೇಕಾಗಿರೋದು. ಅಣ್ಣ, ವೇದಾಂತ್ ರೆಡಿ ಆಗಿ ಯಾವ್ದೋ ಕಾಲ ಆಯ್ತು. ಇದು ಆಫೀಸ್ ಕಾಲ್ ಅಂತ ಮಾತಾಡ್ತಿದ್ದಾರೆ. ಅಮ್ಮು, ಪೂಜೆಗೆ ಟೈಮ್ ಆಯ್ತು ಅಂತ ಹೋಗಿ ಕರಿ.
ವಿಕ್ಕಿ ಆದ್ಯಾ ಅದಿತಿ ಎಲ್ಲ ಎಲ್ಲೋದ್ರು? ಒಂದ್ ಚೂರು ಜವಾಬ್ದಾರಿ ಇಲ್ಲ ನೋಡು. ಪೂಜೆಗೆ ಟೈಮ್ ಆದ್ರೂ ಯಾರು ಬಂದಿಲ್ಲ. ಆರ್ತಿ, ನೀನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅವ್ರು ಇಷ್ಟು ದೂರ ಬಂದಿರೋದು ಎಂಜಾಯ್ ಮಾಡೋದಕ್ಕೆ. ಮಾಡ್ಲಿ ಬಿಡು. ಅಮ್ಮು, ನೀನ್ ಹೋಗಿ ವೇದಾಂತ ಕರ್ಕೊಂಬ. ಅಣ್ಣ, ಆ ರೋಬೋಟು ಮೊದ್ಲೇ ಟೈಮಲ್ಲಿ ಪಂಕ್ಚುವಲ್. ಇಲ್ಲಿ ಇನ್ನೂ ರೆಡಿನೇ ಮಾಡ್ದೆ, ಹೋಗಿ ಕರೆದ್ರೆ ಖಂಡಿತ ತಲೆ ತಿಂತಾನಷ್ಟೇ. ರೌಡಿ ಮೇಡಮ್, ನೀವ್ ಹೇಳೋದ್ ಸತ್ಯನೇ, ಆದ್ರೆ ಅದು ಇವಾಗಲ್ಲ, 1947 ಅಲ್ಲಿ. ರೀ ಕಾಂತ, ಅದೇನ್ರಿ ಅದು 1947 ಅಣ್ಣ? ಏನ್ ಹೇಳ್ತಿದ್ದೀರಾ? ಧ್ರುವ ಸರ್, ಏನೋ ಪಂಚಿರ್ಲಿ ಅಂತ ಅವಾಗ ಡೈಲಾಗ್ ಹೊಡಿತೀನಪ್ಪ, ನೀವ್ ಅದನ್ನ ಸೀರಿಯಸ್ ಆಗಿ ತಗೋಬಿಡಿ. ಧ್ರುವ, ಅವನ್ನ ಅದಕ್ಕೆ ಬುಳ್ಳ ಅಂತ ಕರೆಯೋದು. ನೀನ್ ತಲೆ ಕೆಡ್ಸ್ಕೊಬೇಡ. ಅಮ್ಮು, ಹೋಗು ಕರಿ. ಆರ್ತಿ ಮೇಡಮ್, ರೌಡಿ ಮೇಡಮ್ ಯಾಕೋ ಮೀನಾಮೇಷ ಎಣಿಸ್ತಾ ಇದಾರೆ, ನಾನೇ ಹೋಗಿ ಕರೀಲ. ಆಫೀಸ್ ಕಾಲಲ್ಲಿ ಇರ್ತಾರೆ, ಹೋಗಿ ಕರೀರಿ. 1 ವರ್ಷದ ಸಂಬಳ ಜೊತೆಗೆ ಬೋನಸ್ ಕೊಟ್ಟು ಕಳಿಸ್ತಾ ಇರ್ತಾರೆ. ರೌಡಿ ಮೇಡಮ್, ಯಾಕೆ ಬೇಕು ದೊಡ್ಡವ್ರ ಸವಾಸ, ನೀವೇ ಹೋಗಿ ಕರೀರಿ. ರೌಡಿ ಮೇಡಮ್, ಆಕ್ಚುಲಿ ಇವಾಗ ತಾನೇ ಮದುವೆ ಆಗಿದೆ. ಬಾಸ್ಗೆ ನಿಮ್ ಜೊತೆ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಅನ್ಸಿರುತ್ತೆ, ಅದಕ್ಕೆ ಮೋಸ್ಟ್ಲಿ ನೀವೇ ಹೋಗ್ಲಿ ಅಂತ ಕಾಯ್ತಾ ಇದಾರೆ ಅನ್ಸುತ್ತೆ. ಏಯ್, ಇಲ್ಲಿ ಪೂಜೆ ತಯಾರಿ ನಡೀತದೆ. ಆ ರೀತಿ ಯಾರು ಮಾತಾಡ್ತಾರಾ? ಸಾಕ್ ಮಾಡಿ. ಎಷ್ಟು ಮಾತಾಡ್ತೀರಾ? ವೇದಾಂತ್ ಶ್ರಾದ್ದ ಕಾರ್ಯ ಮಾಡೋದನ್ನ ತಡೆಯೋದಕ್ಕೆ ಇದೇ ಸರಿಯಾದ ಸಮಯ. ಅಮೂಲ್ಯ, ನಾನು ಪೂಜೆ ಕೂತ್ಕೊಳ್ಳಲ್ಲ, ನನ್ನನ್ನ ಫೋರ್ಸ್ ಮಾಡಬೇಡಿ ಅಂತ ವೇದಾಂತ್ ಆಲ್ರೆಡಿ ಶ್ರೀಧರ್ ಹತ್ರ ಹೇಳಿದ್ದಾನೆ. ನಮ್ಮ ಆಚಾರ ವಿಚಾರಗಳಿಗೆ ಬೆಲೆ ಕೊಟ್ಟಿದ್ದಾನೆ. ಅವನ ಸಿದ್ಧಾಂತಗಳಿಗೆ ನಾವು ಬೆಲೆ ಕೊಡೋದು. ಹೌದು ಅತ್ತೆ, ಆಫೀಸ್ ಕೆಲಸ ಎಷ್ಟು ಇಂಪಾರ್ಟೆಂಟು, ಮನೆ ಕೆಲಸನೂ ಅಷ್ಟೇ ಇಂಪಾರ್ಟೆಂಟು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಲೇ ಬಜಾರಿ, ನೀನು ಎಷ್ಟೇ ಗಟ್ಟಿಗಿತ್ತಿ ಆಗಿದ್ರು ನೀನೊಬ್ಳು ಎಮೋಷನಲ್ ಫೂಲ್. ಹಾಯ್ ಜಿ, ಹೇಗಿದ್ದೀರಾ? ನಾವೆಲ್ಲರೂ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಈ ವಯಸ್ಸಲ್ಲಿ ಅಷ್ಟು ದೂರ ಪ್ರಯಾಣ ಮಾಡೋದು ಕಷ್ಟನಪ್ಪ. ಅದ್ ಸರಿ, ನೀ ಹೋದ ಕೆಲಸ ಏನಾಯ್ತು? ಇನ್ನೇನು ಹೊರಟೆ ಅಜ್ಜಿ, ಇಲ್ಲಿ ಪೂಜೆಗೆ ರೆಡಿ ಮಾಡ್ತಿದ್ದೀನಿ. ವೇದಾಂತು, ಮನೆಯಲ್ಲಿ ಎಲ್ಲರೂ ದೇವ್ರ ಪೂಜೆ ಅಂತ ಬ್ಯುಸಿ ಆಗ್ತಾರೆ. ಪೂಜೆ ಶುರುವಾದ್ಮೇಲೆ ಅವ್ರು ಯಾರೂ ನಿನ್ನನ್ನ ಗಮನಿಸಲ್ಲ. ನೀನು ಹೋದ ಉದ್ದೇಶ ಏನೋ ಅದನ್ನ ಮುಗಿಸ್ಕೊಂಡ್ ಬಾ. ಸರಿ ಅಜ್ಜಿ, ನಾನು ಹೊರಡ್ತೀನಿ. ಏನು ಅಜ್ಜಿ ಮೊಮ್ಮಗ ಇಬ್ರು ಫೋನಲ್ಲಿ ಗುಸ್ಗುಸ ಮಾತಾಡ್ತಿರೋ ಹಾಗಿದೆ. ಅಜ್ಜಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಜ್ಜಿ. ಅಪ್ಪ, ನಾನು ಹೇಳಿದ್ದು ನೆನಪಿರ್ಲಿ. ಯಾವ ಸೀಕ್ರೆಟು ಇಲ್ಲ ಅಮೂಲ್ಯ. ಬಾ ವೇದಾಂತ್, ಪೂಜೆಗೆ ಹೋಗೋಣ. ಅಮೂಲ್ಯ, ಅಮೂಲ್ಯ, ನಮ್ಮ ಊರಲ್ಲಿ ನಮ್ಮ ಕಂಪನಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ಬನ ಮೀಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಕೂಡ ಕೊಟ್ಬಿಟ್ಟಿದ್ದೀನಿ. ಅಪ್ಪನ್ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ನಾನು ಅಲ್ಲಿಗೆ ಹೋಗ್ಬೇಕು. ಅದೇನೋ ಸರಿ ವೇದಾಂತ್, ಆದ್ರೆ ನೀನ್ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನ್ ಹೇಳು? ಹರಕೆ ತೀರಿಸ್ಬೇಕು ಅಂತ ಅಲ್ವಾ? ಹರಕೆ ತೀರ್ಸೋದ್ ಬಿಟ್ಟು ದೇವ್ರ ಮುಂದೆ ಭಕ್ತಿಯಿಂದ ಕೂತ್ಕೊಳ್ಳೋದ್ ಬಿಟ್ಟು ಇಲ್ಲಿ ಯಾವುದೋ ಫೋನ್ ಕಾಲು, ಮೀಟಿಂಗು, ಇನ್ಯಾರನ್ನೋ ನೋಡ್ಬೇಕು ಅಂತ ಹೇಳೋದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ಹೇಳು? ಆಫೀಸ್ ಕೆಲ್ಸನ ಇವತ್ತಲ್ಲ ಅಂತಂದ್ರೆ ನಾಳೆ ಮಾಡ್ಬೋದು. ಪೂಜೆಯಲ್ಲಿ ಮರೆಯಲ್ಲರೂ ಅಲ್ಲಿದ್ದಾರೆ, ನೀನ್ ಒಬ್ನೇ ಇಲ್ಲ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ಹಾಗಲ್ಲ ಅಮೂಲ್ಯ. ಅದ್ ಹೇಗ್ ಬೇಕಿದ್ರು ಇರ್ಲಿ ವೇದಾಂತ್, ಆದ್ರೆ ಪೂಜೆ ಹಿಂಗೆ ನಾನ್ ಹೇಳ್ದಂಗೆ ಎಲ್ರ ಜೊತೆನೆ ಪೂಜೆ ನಡಿಬೇಕು. ನೀನ್ ಇವತ್ತು ಎಲ್ಲಿಗೂ ಹೋಗಂಗಿಲ್ಲ, ನಾನ್ ನೀನ್ ಎಲ್ಲಿಗೂ ಹೋಗಕ್ ಬಿಡಲ್ಲ. ಏನೇ ಪರಿಸ್ಥಿತಿ ಅರ್ಥ ಆಗಲ್ಲ, ನಾನು ಅರ್ಥ ಮಾಡಿಸೋದಕ್ಕೂ ಸಾಧ್ಯ ಅಲ್ಲ.